ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಚಾನಲ್ ಲಕ್ಷ್ಮೀ ಬ್ಯೂಟಿ ವರ್ಲ್ಡ್ಗೆ ಸ್ವಾಗತ ಹೇಳುತ್ತಾ, ಇವತ್ತಿನ ನಮ್ಮ ವಿಡಿಯೋ ಉದ್ದ ಕೂದಲಲ್ಲಿ ಬೇಬಿ ಕಟ್ ಮಾಡುವ ವಿಧಾನ. ಈ ವಿಡಿಯೋ ಉದ್ದ ಕೂದಲ ಇದ್ವು, ಆದರೆ ಅದನ್ನು ಬೇಬಿ ಕಟ್ಟಲ್ಲಿ ಯಾಕೆ ಪರಿವರ್ತನೆ ಮಾಡಿಸಿದ್ರು ಅವ್ರ ಪೇರೆಂಟ್ಸ್ ಅಂದರೆ ಸ್ಪ್ಲಿಟ್ ಹೇರ್ಸ್. ಇದಕ್ಕೆ ಮುಖ್ಯವಾದ ಕಾರಣ ಸ್ಪ್ಲಿಟ್ ಹೇರ್ ಇದ್ದರೆ ಹೇರ್ ಗ್ರೋತ್ ಚೆನ್ನಾಗಿ ಆಗಲ್ಲ. ಎಲ್ಲರೂ ಇದನ್ನು ನೆನಪಲ್ಲಿ ಇಟ್ಟುಕೊಂಡು ಸ್ಪ್ಲಿಟ್ ಹೇರ್ ಆದಾಗ ಕೂದಲು ಗ್ರೋತ್ ಆಗಲ್ಲ, ಶೀಳು ಹೊಡೆದಿರ್ತಾವೆ ಕೂದಲು. ಸ್ಪ್ಲಿಟ್ ಅಂದರೆ ಶೀಳು ಹೊಡೆಯೋದು. ಶೀಳು ಹೊಡೆದ ಕೂದಲಲ್ಲಿ ಗ್ರೋತಿಂಗ್ ಚೆನ್ನಾಗಿರೋದಿಲ್ಲ. ಹಾಗಾಗಿ ಈ ಕಟಿಂಗನ್ನು ಅವ್ರ ಪೇರೆಂಟ್ಸ್ ಹೇಳಿದ್ದ ಕಾರಣಕ್ಕೆ ನಾವು ಸ್ಪ್ಲಿಟ್ ಹೇರ್ಸನ್ನು ಪೂರಾ ಲಾಂಗ್ ಇದ್ದ ಹೇರ್ ಕುತ್ತಿಗೆ ತನಕ ತೆಗೆದು ಅದನ್ನು ಬೇಬಿ ಕಟ್ಟಲ್ಲಿ ಪರಿವರ್ತನೆ ಮಾಡಿದ್ದೇವೆ. ಆ ಬೇಬಿಗೂ ಈ ಕಟ್ ಸೂಟ್ ಆಗಿದೆ. ಆಮೇಲೆ ನೋಡ್ತೀರ ನೀವು, ನಾವು ಕಟಿಂಗ್ ಮಾಡಿದ ನಂತರ ಅದು ಆ್ಯಕ್ಚುಲಿ ಬೇಬಿ ಕಟ್ಟೆ ಸರಿಯಾದ ಫೇಸಿಗೆ ಸೂಟೇಬಲ್ ಆಗಿದೆ. ಹಾಗಾಗಿ ನೋಡಿ, ಇವಾಗ ಉದ್ದ ಕೂದಲು ಅಷ್ಟು ಚೆನ್ನಾಗಿ ಈ ಹುಡುಗಿಗೆ ಉದ್ದ ಕೂದಲು ಇದ್ದಾಗ ಈ ಹುಡುಗಿ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಕೂದಲೂ ಅಷ್ಟು ಚೆನ್ನಾಗಿ ಬೆಳವಣಿಗೆ ಇದ್ದಿದ್ದಿಲ್ಲ. ಹಾಗಾಗಿ ಸ್ಪ್ಲಿಟ್ ಹೇರ್ ಹೋಗಲಿಕ್ಕೆ ಮತ್ತು ಹೇರ್ ಗ್ರೋತ್ ಚೆನ್ನಾಗಿ ಆಗಲಿಕ್ಕೆ ಅವರು ಬೇಬಿ ಕಟ್ಟನ್ನೇ ಮಾಡಿಸ್ಬೇಕು ಅಂತ ಈ ಕಟ್ಟಿಂಗ್ ಮಾಡಿಸಿದ್ದಾರೆ. ಇವಾಗ ನೋಡಿ, ಫ್ರಂಟ್ ಕಟ್ ವಿತ್ ಬ್ಯಾಕ್ ಬೇಬಿ ಕಟ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಹಾಗೆ ಸ್ಪ್ಲಿಟ್ ಹೇರ್ ಇದ್ದಾಗ ಈ ಕಟ್ಟಿಂಗ್ ಒಳ್ಳೆಯದು. ಹೇಗೆ ಅನ್ನಿಸ್ತು ನಿಮಗೆ ಈ ಕಟಿಂಗ್?